ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲ್ಯಾಂಬೋರ್ಗಿನಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿ ರಿಕ್ಕಿ ರೈ ಪರ ವಕೀಲರ ಹೇಳಿಕೆಗೆ ಇದೀಗ ಬೆಂಗಳೂರು ಪೊಲೀಸರು ತಿರುಗೇಟು ನೀಡಿದ್ದಾರೆ. ಬೇಲ್ ಪಡೆದು ನಿನ್ನೆ ಪೊಲೀಸ್ ವಿಚಾರಣೆಗೆ ಹಾಜರಾದ ರಿಕ್ಕಿ ರೈ ಪ್ರಕರಣದಲ್ಲಿ ಅವರ ಪರ ವಕೀಲ ನಾರಾಯಣ ಸ್ವಾಮಿ ಮಾಧ್ಯಮಗಳಿಗೆ ರಿಯಾಕ್ಟ್ ನೀಡಿದ್ರು. ಚಾಲಕನ ಕ್ರಿಯೆಯನ್ನ ಸೃಜನಶೀಲತೆ ಅಂತ ಸಮರ್ಥಿಸಿಕೊಂಡ ವಕೀಲರ ಮಾತು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಇದಕ್ಕೆ ಪ್ರತಿಯಾಗಿ ಬೆಂಗಳೂರು ಪೊಲೀಸರು ಸೃಜನಶೀಲತೆ ಪ್ರದರ್ಶನಕ್ಕೆ ಸಿಗ್ನಲ್ಗಳು ವೇದಿಕೆ ಅಲ್ಲ ಅಂತ ಪೋಸ್ಟ್ ಮಾಡಿ ಕಾಲೆಳೆದಿದ್ದಾರೆ. ಪೊಲೀಸರ ಈ ಪೋಸ್ಟ್ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸಂಚಲನ ಉಂಟು ಮಾಡಿದೆ. ಏನಿದು ಒಂದು ಲಕ್ಸುರಿ ಕಾರ್ ಲ್ಯಾಂಬೋರ್ಗಿನಿ ಡ್ರಿಫ್ಟಿಂಗ್ ಪ್ರಕರಣ, ಇದು ಸಾಕಷ್ಟು ಸದ್ದು ಮಾಡಿತ್ತು. ಇದು ದಿವಂಗತ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈಗೆ ಸೇರಿರುವಂತಹ ಕಾರು. ಈ ಒಂದು ಪ್ರಕರಣದ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ರಿಕ್ಕಿ ರೈ ಪರ ವಕೀಲರು ಒಂದು ರೀತಿ ಉಡಾಫೆಯ ರಿಯಾಕ್ಷನ್ ಕೊಟ್ಟಿರ್ತಾರೆ ಮಾಧ್ಯಮಗಳಿಗೆ. ಇದು ಚಾಲಕನ ಕ್ರಿಯೆಯನ್ನ, ಅಂದ್ರೆ ಏನು ಈತ ಚಾಲಕ ಡ್ರೈವರ್, ಆ ಲ್ಯಾಂಬೋರ್ಗಿನಿ ಡ್ರೈವರ್ ಆ ರೀತಿ ಡ್ರಿಫ್ಟಿಂಗ್ ಮಾಡಿರ್ತಾನೆ, ಅದನ್ನ ಆತನ ಸೃಜನಶೀಲತೆ ಅಂತ ಅವರು ಸಮರ್ಥಿಸಿಕೊಂಡಿದ್ರು. ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಒಂದು ಟೀಕೆಗಳು ವ್ಯಕ್ತವಾಗಿತ್ತು. ಇದಕ್ಕೆ ಪ್ರತಿಯಾಗಿ ಬೆಂಗಳೂರು ಪೊಲೀಸರು ಸೃಜನಶೀಲತೆ ಪ್ರದರ್ಶನಕ್ಕೆ ಸಿಗ್ನಲ್ಗಳು ವೇದಿಕೆ ಅಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ನೀವು ಕೂಡ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವರ ಟ್ವೀಟ್ನ ನೋಡ್ತಾ ಇದ್ದೀರಾ. ಅಂದರೆ ಈ ರೀತಿ ರೋಡ್ಗಳಲ್ಲಿ, ಬ್ಯುಸಿ ರೋಡ್ಗಳಲ್ಲಿ, ಮೇನ್ ರೋಡ್ಗಳಲ್ಲಿ, ಹಾಗೆ ಸಿಗ್ನಲ್ಗಳು ಇರುವಂತಹ ರೋಡ್ಗಳಲ್ಲಿ ಈ ರೀತಿ ಸೃಜನಶೀಲತೆ ಪ್ರದರ್ಶನ ಮಾಡೋದಕ್ಕೆ ಅವು ವೇದಿಕೆ ಅಲ್ಲ ಅಂತ ಪೋಸ್ಟ್ ಮಾಡಿ ಕಾಲೆಳೆದಿದ್ದಾರೆ. ಪೊಲೀಸರ ಈ ಪೋಸ್ಟ್ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದೇ ಆ ಒಂದು ಡ್ರಿಫ್ಟಿಂಗ್ ಸೀನ್ ಇದೆ. ಯಾವ ರೀತಿ ಅಂದರೆ ಒಂದು ಮೇನ್ ರೋಡ್ನಲ್ಲಿ ರಾತ್ರಿ ಸಮಯದಲ್ಲಿ ಈ ರೀತಿ ಡ್ರಿಫ್ಟಿಂಗ್ ಮಾಡ್ತಾ ಇರುವಂಥದ್ದು. ಇದರಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ, ಯಾಕಂದರೆ ಬೇರೆ ವಾಹನ ಸವಾರಿಗೂ ಕೂಡ ಇದರಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಆದರೆ ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಈ ರೀತಿ ಹುಚ್ಚಾಟವನ್ನು, ತಮ್ಮ ಹತ್ರ ಪವರ್ ಇರ್ಬೋದು, ದುಡ್ಡಿರ್ಬೋದು ಅಂತ ಈ ರೀತಿ ಹುಚ್ಚಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಅವರ ಪರ ವಕೀಲರು ಇದು ಚಾಲಕನ ಸೃಜನಶೀಲತೆ ಅಂತ ಸಮರ್ಥನೆ ಮಾಡಿಕೊಂಡಿದ್ರು. ಇದಕ್ಕೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಕೌಂಟರ್ ಕೊಟ್ಟಿದ್ದಾರೆ.